ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮು ಯಾರೆಲ್ಲ ಪ್ರಿಪೇರ್ ಆಯ್ತಾ ಇದ್ದೀರೋ ಅವ್ರಿಗೆ SA1 ನಿಮ್ಮ ಆಫ್ ಸಿಲೆಬಸ್ಸು ಎಕ್ಸಾಮ್ಗೆ ಇನ್ನೇನು ಅತಿ ಶೀಘ್ರದಲ್ಲಿ ನಿಮ್ಮ ಶಾಲೆಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಇಂಟೆನ್ಷನ್ಗೋಸ್ಕರ ನಾವು ನಿಮಗೆ ಯೂಸ್ ಆಗಬೇಕು, ನಿಮಗೆ ಒಳ್ಳೆ ಹೆಚ್ಚು ಸ್ಕೋರ್ ಮಾಡಬೇಕು, 10ನೇ ತರಗತಿಯಲ್ಲಿ ಯಾರ್ಯಾರು ಓದ್ತಾ ಇದ್ರು ಅವರೆಲ್ಲ ಉನ್ನತ ಮಾರ್ಕ್ಸು ತಗೋಬೇಕು ಅಂತ ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಪಾಠ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀವಿ, ಯಾವ ಥರ ಓದಬೇಕು. ಇನ್ನೇನು ಕೇವಲ ಒಂದು 45 days to 50 days ಬಾಕಿ ಇದೆ ನಿಮ್ಮ SA1ಗೆ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಳಿಗೂ. ಓಕೆ, ಆ ಟೈಮ್ ಒಳಗಡೆ ನೀವು ಯಾವ ಥರ ಪ್ರಿಪರೇಷನ್ ಮಾಡಬೇಕು, ನೀವು 90% ಬರೋಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರಿಪರೇಷನ್ ಮಾಡಬೇಕು ಅಂತ ನಾವು ನಮ್ಮ ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಯಲ್ಲಿ ಪಾಠ ಮಾಡ್ತೀವಿ. ಸೈನ್ಸ್ಗೂ ಸರ್ ಉಜ್ವಲ್ ಸರ್ ಕಂಪ್ಲೀಟಾಗಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟು ಟಾಪಿಕ್ಸ್ನ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ. ಮ್ಯಾಥ್ಸ್ಗೆ ಪರಶುರಾಮ್ ಸರ್ ನಿಮ್ಗೆ ಏನೇ ಡೌಟ್ ಇದ್ರು ಅವರು ಸರ್ ಬಂದು ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಹಾಗೆಯೇ ಸೋಷಲ್ಲು ಕನ್ನಡ ನಾನೇ ಇರ್ತೀನಿ, ನೀವೇನು ತಲೆ ಕೆಡ್ಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಕ್ವಶನ್ಸು ಕೊಡ್ತೀವಿ, ಓಕೆನಾ. ಏನೇ ಒಂದು ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ತೀವಿ, ನೀವು ಭಯ ಬೀಳೋ ಅಂಥ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಬೇಕು, ಪ್ರತಿಯೊಂದು ಹಳ್ಳಿ ಮಕ್ಳಿಗೂ ತಲುಪಬೇಕು, ಸಿಟಿ ಮಕ್ಳಿಗೂ ತಲುಪಬೇಕು, ಎಲ್ಲರಿಗೂ ಒಟ್ಟಿನಲ್ಲಿ ಯೂಸ್ ಆಗಬೇಕು ಅಷ್ಟೇ. ಅದಕ್ಕೋಸ್ಕರ ಅಂತಲೇ ನಾವು ಒಂದು ಬಿಗ್ ಇನಿಷಿಯೇಟಿವ್ ತಗೊಂಡು ನಾವು ಈ ಥರ ಕ್ಲಾಸಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಕ್ಲಾಸಸ್ನ ಯೂಟಿಲೈಸ್ ಮಾಡ್ಕೋಬೇಕು, ಓಕೆನಾ. ಬನ್ನಿ ಇವಾಗ ನೋಡಿ, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪ್ರಿಪ್ರೇಷನ್ ಫಾರ್ SA1 ಎಕ್ಸಾಮ್. ಇವಾಗ ನಿಮಗೆ ಶಾಲೆಯಲ್ಲಿ FA1 ಮುಗ್ದಿದೆ, FA2 ಮುಗ್ದಿದೆ, ಹಾಗೆ ಇವಾಗ SA1 ಕೂಡ ಬರ್ತಾ ಇದೆ. FA1 ಅಲ್ಲಿ ಏನೇನೆಲ್ಲ ಪಾಠ ಮಾಡಿದ್ರು, FA2 ಅಲ್ಲಿ ಏನೇನೆಲ್ಲ ಪಾಠ ಮಾಡಿದ್ರು, ಹಾಗೆ SA1 ಅಲ್ಲಿ ಒಂದು ಸ್ವಲ್ಪ ಪಾಠ ಮಾಡಿ FA1 FA2 SA1 ಅಲ್ಲಿ ಕೊಡ್ತಾರೆ ಕಂಪ್ಲೀಟಾಗಿ. ಆಫ್ ಸಿಲೆಬಸ್ ನಿಮಗೆ ಮುಗಿಸ್ತಾರೆ, ಓಕೆನಾ. ಈ ಆಫ್ ಸಿಲೆಬಸ್ ಯಾವ ಥರ ಓದೋದು, ಯಾವೆಲ್ಲ ಕ್ವಶನ್ಸು ತುಂಬ ಇಂಪಾರ್ಟೆಂಟು, ಅದನ್ನು ನಮ್ಮ ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ನೋಡಿ, ಫಸ್ಟ್ ಸಬ್ಜೆಕ್ಟ್ ಕನ್ನಡ. ಕನ್ನಡದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಬೋರ್ಡ್ ಎಕ್ಸಾಮ್ಗೆ ಬರ್ಬೋದು. ನಾವು ಪ್ರಿಪ್ರೇಷನ್ ಮಾಡ್ತಾ ಇರೋದು ಬೋರ್ಡ್ ಎಕ್ಸಾಮ್ಗೂ ಯೂಟಿಲೈಸ್ ಆಗಬೇಕು, ಹಾಗೆಯೇ ನಿಮ್ಮ SA1 ಅಲ್ಲಿ ಕೂಡ ನೀವು ಹೆಚ್ಚಿನ ಅಂಕ ತೆಗಿಬೇಕು. ಆ ಥರ ನಾವು ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಜಸ್ಟ್ 50 ಡೇಸ್ ಒಳಗಡೆ ನಾವು ಯಾವ ಥರ ಸ್ಟಡಿ ಮಾಡಿ ಅಂತ ಹೇಳ್ತೀವೋ ನೀವು ಅದೇ ಥರ ಸ್ಟಡಿ ಮಾಡಬೇಕು. ನಾನು ಟೈಮ್ ಟೇಬಲ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಇವತ್ತು, ಓಕೆನಾ. ನೆಕ್ಸ್ಟು ಇಂಗ್ಲೀಷ್ ಸಬ್ಜೆಕ್ಟ್, ನೆಕ್ಸ್ಟ್ ಮ್ಯಾಥ್ಸ್ ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್, ಸೋಷಲ್ ಸಬ್ಜೆಕ್ಟ್. ಟೋಟಲ್ಲು ಈ 5 ಸಬ್ಜೆಕ್ಟ್ ಮೇಲೂ ನಾವು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀವಿ. ನೋಡಿ, ಇವತ್ತು ನಾನು ಅದೇ ಹೇಳ್ತಾ ಇರೋದು, ಲಾಸ್ಟ್ ಇಯರ್ ನಾನು ಅದೇ ಹೇಳಿರೋದು. ನೋಡಿ, ಕನ್ನಡ, ಇಂಗ್ಲೀಷ್, ಸೋಷಿಯಲ್ ಆ್ಯಂಡ್ ಹಿಂದಿ, ಇಷ್ಟು ಸಬ್ಜೆಕ್ಟ್ ಕೂಡ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್. ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾರ್ಕ್ಸ್ನ ಕಳ್ಕೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ. ನೀವು ಕಳ್ಕೋಕೂಡ್ದು ಮಾರ್ಕ್ಸ್ನ. ಇದರಲ್ಲಿ ನೀವು ಹೆಚ್ಚಾಗಿ ಸ್ಕೋರ್ ಮಾಡಿದ್ರೆ ಮಾತ್ರ ಪರ್ಸೆಂಟೇಜು ನೀವು ಅಂದ್ಕೊಂಡಂಗೆ 95+ ಮೇಲೆ ಪರ್ಸೆಂಟೇಜ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಾ? ರೈಟಿಂಗ್ ಎಕ್ಸಾಮಲ್ಲಿ ಕನ್ನಡ 125ಗೆ ನೀವೇನಿಲ್ಲ ಅಂದರೆ 125 ತೆಗಿಬೇಕು ಅಷ್ಟು, ಯಾಕಂದರೆ ಕನ್ನಡ ನಮ್ಮ ಮಾತೃಭಾಷೆ. ಅದೊಂದು. ಇಂಗ್ಲೀಷು ಒಳ್ಳೆ ಸ್ಕೋರ್ ಮಾಡಬೇಕು. ಸೋಷಲ್ಲು 80ಗೆ ಏನಿಲ್ಲ ಅಂತ ಹೇಳಿದ್ರು ನೀವು 79, 78, 80, 80ನೇ ತೆಗಿಬೇಕು. ಅಷ್ಟು ಈಸಿ ಇದೆ ಸೋಷಲ್ಲು. ನಾನು ಹೇಳ್ತೀನಿ ಯಾವೆಲ್ಲ ಕ್ವಶನ್ಸ್ ಹೆಚ್ಚಾಗಿ ಓದಬೇಕು, ಯಾವ ಟಾಪಿಕ್ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನಾನು ಪ್ರತಿಯೊಂದನ್ನು ಹೇಳ್ತೀನಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದರೆ ಇದು ನಾವು ಓನ್ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು ಅಷ್ಟೇ. ಒಟ್ಟಲ್ಲಿ ನನ್ನ ಇಂಟೆನ್ಷನ್ ಏನು, 10th ಮಕ್ಕಳು ಒಳ್ಳೆ ಸ್ಕೋರ್ ತೆಗಿಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು, ತಂದೆ ತಾಯಿಗೆ ಒಂದು ಪ್ರೌಡ್ ತರಬೇಕು, ಓಕೆನಾ. ಬನ್ನಿ ತಿರ್ಗಾ ಕನ್ನಡದಲ್ಲಿ ಫಸ್ಟು ಕವಿ ಪರಿಚಯದಿಂದ ಸ್ಟಾರ್ಟ್ ಮಾಡೋಣ. ಕವಿ ಪರಿಚಯ ಇಂಪಾರ್ಟೆಂಟ್ ಹೇಳ್ತೀನಿ, ಎಲ್ಲ ಒಂದ್ಸಲಿ ರಿವೈಸ್ ಮಾಡ್ಸೋಣ, ಆಮೇಲೆ ಇಂಪಾರ್ಟೆಂಟ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2-3 ವಾಕ್ಯ ಆಗಿರ್ಬೋದು, 1 ವಾಕ್ಯ ಆಗಿರ್ಬೋದು. ಒಟ್ಟಿನಲ್ಲಿ ಕನ್ನಡದಲ್ಲಿ ನಿಮಗೆ ಯಾವುದೇ ಥರದ ಡೌಟ್ ಇರ್ಕೂಡ್ದು. ಇಂಗ್ಲೀಷಲ್ಲೂ ಅಷ್ಟೇ ಅದೇ ಥರ ರಿಪೀಟು, 1 ವಾಕ್ಯ 2 ವಾಕ್ಯ, ಗ್ರಾಮರು ಏನಿದೆ ಒಂದ್ಸಲಿ ರಿವೈಸ್ ಮಾಡೋಣ. ಮ್ಯಾಥಮೆಟಿಕ್ಸ್ ಸರ್ರು ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾರೆ. ಯಾವ ಟಾಪಿಕ್ ಮೇಲೆ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವ ಸಮ್ಸು ಹೆಚ್ಚಾಗಿ ಇಂಪಾರ್ಟೆಂಟು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನು ಹೆಚ್ಚಾಗಿ ಯಾವ ಕಾನ್ಸೆಪ್ಟ್ ಮೇಲೆ ನಾವು ಹೆಚ್ಚಾಗಿ ಫೋಕಸ್ ಮಾಡಬೇಕು. ಪ್ರತಿಯೊಂದು ಸಬ್ಜೆಕ್ಟಿಂದನೂ, ಪ್ರತಿಯೊಂದು ಟಾಪಿಕ್ಸ್ ಅಂದರೆ ಲೆಸನಿಂದನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೊವೈಡ್ ಮಾಡ್ತೀವಿ, ಓಕೆನಾ. ನೀವೇನು ಭಯ ಬೀಳೋ ಅಂಥ ಅವಶ್ಯಕತೆ ಇಲ್ಲ. ಸೈನ್ಸ್ ಅಷ್ಟೇ. ಸೈನ್ಸು
ಕೂಡ ಅಷ್ಟೇ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಬಯಾಲಜಿ ಲೈವ್ ಪ್ರೊಸೆಸ್ ಆಗಿರ್ಬೋದು, ಕೆಮಿಸ್ಟ್ರಿಲಿ ಆಸಿಡ್ ಬೇಸ್ ಸಾಲ್ಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರೊವೈಡ್ ಮಾಡ್ತೀವಿ. ನೀವೇನು ನಾವು ಕೊಟ್ಟಿರುವಂತಹ ಕ್ವಶನ್ಸ್ನ ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಅದು. ನೀವು ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ತುಂಬ ಉಪಯೋಗ. ಅದನ್ನು ನೀವು ಏನು ಮಾಡಬೇಕು, ದಿನನಿತ್ಯ ನಾವು ಕೊಡುವಂತಹ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ರಿವೈಸ್ ಮಾಡ್ತಾ ಇರಬೇಕು. ಯಾವುದೆಲ್ಲ ಟಾಪಿಕ್ಕು ಬ್ಯಾಲೆನ್ಸ್ ಇದೆ ಒಂದೊಂದು ಸ್ವಲ್ಪ ಕವರ್ ಮಾಡಬೇಕು. ಈ ಥರ ಮಾಡಿದಾಯಿತು ಅಂತ ಹೇಳಿದ್ರೆ ನಿಮಗೂ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಓಕೆನಾ. ನೆಕ್ಸ್ಟು ಸೋಷಲಲ್ಲೂ ಅಷ್ಟೇ, ಪ್ರತಿಯೊಂದು ಲೆಸನ್ಸಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರುತ್ತೆ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ಎಲ್ಲ ಟಾಪಿಕ್ಕು ಕ್ಲಿಯರ್ ಮಾಡಬೇಕು. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟು ಇಂಪಾರ್ಟೆಂಟ್ ಕ್ವಶನ್ಸು, ನೆಕ್ಸ್ಟು ಎಲ್ಲ ಟಾಪಿಕ್ನು ಒಂದು ಕವರ್ ಮಾಡಬೇಕು. ಈ ಥರ ಮಾಡಿದಾಯಿತು ಅಂತ ಹೇಳಿದ್ರೆ 95+% ಬರುತ್ತೆ ನಿಮಗೆ. ಓಕೆನಾ. ಅದ್ರ ಮೇಲೆ ಬರ್ಬೋದು. ಹೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಪ್ರತಿಯೊಂದು ಟಾಪಿಕ್ನ ಒಂದು ತಿಳ್ಕೊತಾ ಇರಬೇಕು. ಆಗ ಮಾತ್ರ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ. ಇದೇ ಥರ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತೀವಿ. ನೆಕ್ಸ್ಟ್ ಟೈಮ್ ಟೇಬಲ್ ನೋಡೋಣ ಬನ್ನಿ. ಯಾವ ಥರ ಟೈಮ್ ಟೇಬಲ್, ಯಾವ ಥರ ಓದಬೇಕು ಅಂತ ನೋಡೋಣ. ಇವಾಗ ನೋಡಿ, ಕನ್ನಡ ತಗೋತೀರಾ. ಓಕೆನಾ. ಕನ್ನಡ ತಗೋತೀರಾ. ಕನ್ನಡಕ್ಕೆ ನೀವು 1 ವಾರ ಕಾಲಾವಕಾಶ ಕೊಡಿ. 1 ವಾರ ದಿನ ಅಂದರೆ ಲೈಕ್ ಬೇರೆ ಸಬ್ಜೆಕ್ಟ್ ಓದ್ತಾ ಇರಿ, ಒಂದ್ಸಲಿ ರಿವೈಸ್ ಮಾಡ್ತಾ ಇರಿ. ಬಟ್ ಕನ್ನಡ ಸಬ್ಜೆಕ್ಟಲ್ಲಿ 1-2 ಅವರ್ಸ್ ಕನ್ನಡ ಓದಿ. ಓಕೆನಾ. ಕನ್ನಡ ಸಬ್ಜೆಕ್ಟ್ 1-2 ಅವರ್ಸ್ ಓದಿ. ಮಿಕ್ಕಿ ಸಬ್ಜೆಕ್ಟಲ್ಲಿ 2 ಅವರಲ್ಲಿ 3 ಸಬ್ಜೆಕ್ಟ್ ಕವರ್ ಮಾಡಿ, ಒಂದೊಂದು ಟಾಪಿಕ್ ಅಂತ. ಓಕೆನಾ. ಬಟ್ ಕನ್ನಡಕ್ಕೆ ಎಷ್ಟು ಅವರ್ ಟೈಮ್ ಕೊಡ್ಬೇಕು ದಿವಸ? 2 ಅವರ್ಸ್ ಟೈಮ್ ಕೊಡ್ಬೇಕು ಕನ್ನಡಕ್ಕೆ. ಒಂದು ಹೆಂಗೆ ಓದಬೇಕು ಅಂತ ಹೇಳಿದ್ರೆ, ಇವಾಗ ಕವಿ ಪರಿಚಯ ಎತ್ಕೋತೀರಾ. ಕವಿ ಪರಿಚಯ ಫುಲ್ಲು ಒಂದು 5 ಚಾಪ್ಟರ್ಸ್ ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ ತಿರ್ಗಾ ನಾಳೆ 1 ವಾಕ್ಯ ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ ತಿರ್ಗಾ ನಾಳೆ 2-3 ವಾಕ್ಯ ಮುಗಿಸ್ಬೇಕು. ನೆಕ್ಸ್ಟ್ ಗ್ರಾಮರು. ನೆಕ್ಸ್ಟ್ 2 ಡೇಸ್ ಮಿಕ್ಕಿರುತ್ತೆ ರಿವಿಷನ್ನು. ಆಮೇಲೆ ನಾನು ಟೆಸ್ಟ್ ಸೀರೀಸ್ ಕೂಡ ನಮ್ಮ ಟ್ಯುಟೋರಿಯಲ್ಸಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ 10 ಡೇಸ್ ನೀಟಾಗಿ ರಿವೈಸ್ ಮಾಡಬೇಕು ಒಂದು ಸಬ್ಜೆಕ್ಟ್ನ, ಬಂದು ಸಂಡೇ ಟೆಸ್ಟ್ ಬರೀಬೇಕು. ಈ ಥರ ನಿಮಗೂ ಕೂಡ ನಾನು PDF ಮುಖಾಂತರ ಸೆಂಡ್ ಮಾಡ್ತೀನಿ. ನಿಮಗೆ ಎಲ್ಲಿ ಸಿಗುತ್ತೆ ಆ PDF ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಇಂಗ್ಲೀಷು ಅಷ್ಟೇ. 10 ಡೇಸ್ ಆದಮೇಲೆ ಟೆಸ್ಟ್ ಬರೀಬೇಕು. ಡೈಲಿ 2 ಅವರ್ಸು ಕಾಲಾವಕಾಶ ಕೊಡಿ ಓದೋಕ್ಕೆ ಇಂಗ್ಲೀಷ್ನ. ಅದ್ರ ಬರೀ ಇಂಗ್ಲೀಷೇ ಓದ್ಕೊಂಡು ಕೂತ್ಕೋಬಾರ್ದು. ಇಂಗ್ಲೀಷ್ಗೆ ನೀವು 2 ಅವರ್ಸ್ ಕೊಟ್ಟು ಓದಬೇಕು. ಓಕೆನಾ. ಲೈಕ್ ಇನ್ನೂ 2 ಅವರ್ಸಲ್ಲಿ ನೀವು ಒಂದು 3 ಸಬ್ಜೆಕ್ಟ್ನ ನಿಮಗೆ ಡಿಫಿಕಲ್ಟ್ ಟಾಪಿಕ್ನ ಕವರ್ ಮಾಡಬೇಕು. ಓಕೆನಾ. ಯಾಕಂದರೆ ಅಪ್ಕಮಿಂಗ್ ಸಬ್ಜೆಕ್ಟ್ಸ್ಗೂ ರಿವೈಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ನೋಡಿ, ಮ್ಯಾಥಮೆಟಿಕ್ಸ್ ಅಷ್ಟೇ. ಮ್ಯಾಥಮೆಟಿಕ್ಸ್ 10 ಡೇಸ್ 3 ಅವರ್ಸ್ ಕಾಲಾವಕಾಶ ಕೊಡ್ರಿ ಮ್ಯಾಥಮೆಟಿಕ್ಸ್ಗೆ. ಯಾಕಂದರೆ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅರ್ಥ ಆಗ್ತಿದೆಯಾ. ಮ್ಯಾಥಮೆಟಿಕ್ಸ್ ಮಾತ್ರ ಒಂದು ಸ್ವಲ್ಪ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಒಂದು ಸ್ವಲ್ಪ ಅಲ್ಲ, ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಮ್ಯಾಥಮೆಟಿಕ್ಸು. ಏನಕ್ಕಂತ ಹೇಳಿದ್ರೆ ವ್ಯಾಲ್ಯೂಸು ಬೋರ್ಡ್ ಎಕ್ಸಾಮಲ್ಲಿ ಚೇಂಜ್ ಆಗುತ್ತೆ. ಕಾನ್ಸೆಪ್ಟ್ನ ನೀವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಯಾಟ್ ಮಾಡಬಾರ್ದು. ಏನಕ್ಕಂತ ಹೇಳಿದ್ರೆ ನೀವು ಇಲ್ಲಿ ಬಯಾಟ್ ಮಾಡಿರುವಂತಹ ಕ್ವಶನ್ಸು ಬೋರ್ಡ್ ಎಕ್ಸಾಮಲ್ಲಿ ಕೇಳಲ್ಲ, ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ. ಅದಕ್ಕಾಗಿ ನೀವು ಮ್ಯಾಥಮೆಟಿಕ್ಸ್ನ ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿ. ಓಕೆ. ನೆಕ್ಸ್ಟ್ ಸೈನ್ಸ್ ಅಷ್ಟೇ 10 ಡೇಸ್. ಸೈನ್ಸು 10 ಡೇಸು ಸೇಮ್. ಸೈನ್ಸ್ಗೂ ಅಷ್ಟೇ 2 ಅವರ್ಸ್ ಕೊಡಿ, 2 or 3 ಅವರ್ಸ್ ಕೊಡಿ. ಸೈನ್ಸನ್ನು ಸೇಮ್ ಆ್ಯಸ್ ಇಟ್ ಈಸ್ ಹೇಳಿದ್ನಲ್ಲ. ಫಸ್ಟು ಡಯಾಗ್ರಾಮ್ನ ಕಂಪ್ಲೀಟ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಫಸ್ಟು ಡಯಾಗ್ರಾಮ್ನ ಕಂಪ್ಲೀಟ್ ಮಾಡಿ. ಫಾರ್ ಎಕ್ಸಾಂಪಲ್, ಕಂಟ್ರೋಲ್ ಆನ್ ಕೋಆರ್ಡಿನೇಷನ್, ಬ್ರೈನ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟು. ಬ್ರೈನ್ ಡಯಾಗ್ರಾಮು ಓದಬೇಕು. ಅದರ ಜೊತೆಗೆ ಲೇಬ್ಲಿಂಗ್ಸ್ ಇದೆಯಲ್ಲ, ಮಿಡ್ ಬ್ರೈನ್ ಆಗಿರ್ಬೋದು, ಮೆಡ್ಯುಲಾ ಆಗಿರ್ಬೋದು, ಫೋರ್ ಬ್ರೈನ್ ಆಗಿರ್ಬೋದು, ಇವೆಲ್ಲದನ್ನು ಫಂಕ್ಷನ್ಸ್ನು ಕೂಡ ನೀವು ಓದ್ಕೋಬೇಕು. ಹಂಗೇನೆ ನಾನು ಹೇಳ್ತೀನಿ ಯಾವ ಥರ ಓದಬೇಕು ಅಂತ ಸೈನ್ಸ್ ಬಂದಾಗ. ಓಕೆನಾ. ಈ ಥರ ಫಸ್ಟು ಟೈಮ್ ಟೇಬಲ್ ನಾವು ನೀಟಾಗಿ ಹಾಕೊಳ್ಳೋಣ ಫಸ್ಟು. ಓಕೆನಾ. ಸೋಷಲು ಅಷ್ಟೇ 7 ಡೇಸ್. ಸೋಷಲ್ಗೆ 7 ಡೇಸ್ 2 ಅವರ್ಸ್. ಓಕೆನಾ. ಪ್ರತಿಯೊಂದು ಚಾಪ್ಟ್ರಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಸೋಷಲಲ್ಲಿ. ಯಾಕಂದರೆ ಸೋಷಲ್ ಈಸ್ ದ ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ. ಹೆಚ್ಚಾಗಿ ನಾವು ಆನ್ಸರ್ ದ ಫಾಲೋಯಿಂಗ್ಸು 4 ಮಾರ್ಕ್ಸು 3 ಮಾರ್ಕ್ಸ್ ಅಂತ ನಾವು ದಿನ ಸ್ಟೆಪ್ ವೈಸ್ ಹೋಗೋಣ ಸೋಷಲ್ ಸಬ್ಜೆಕ್ಟ್ ಬಂದಾಗ. ಅದು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಥರ ಮಾಡಿದ್ದೇ ಆಯಿತು ಅಂದರೆ, ಈ ಕಾನ್ಸೆಪ್ಟಲ್ಲಿ ಮಾಡಿದ್ದೇ ಆಯಿತು ಅಂದರೆ ನಿಮಗೆ ಹೆಚ್ಚು ಸ್ಕೋರ್ ಬಂದೇ ಬರುತ್ತೆ. ಒಂದು ಸ್ವಲ್ಪ ಎಕ್ಸಾಮ್ ಟೈಮ್ಸಲ್ಲಿ ಮಾತ್ರ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಹೆಚ್ಚಾಗಿ ಓದೋ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ. ಎಕ್ಸ್ಪೆಷಲಿ ಎಕ್ಸಾಮ್ ಟೈಮ್ಸಲ್ಲಿ ಹೆಚ್ಚಾಗಿ ನೀವು ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಏನಕ್ಕಂತ ಹೇಳಿದ್ರೆ, ಯಾಕಂದರೆ ನಾನು ಏನಂತ ಹೇಳ್ತೀನಿ ಯಾವಾಗ್ಲೂ, ಇವಾಗ ನೀವೆಲ್ಲರೂ ಹೋಗಿ ಒಂದು ಕಡೆ ಯುದ್ಧ ಮಾಡಬೇಕು. ಯುದ್ಧ ಇನ್ನೇನು ಬಂದಿದ ತಕ್ಷಣ ಶಸ್ತ್ರಾಭ್ಯಾಸ ಮಾಡಬಾರ್ದು.
ಅದಕ್ಕಿಂತ ಮುಂಚೆನೇ ರೆಡಿ ಆಗಿರ್ಬೇಕು ಯುದ್ಧಕ್ಕೆ. ಅದೇ ಥರ ಅಷ್ಟೇ ಎಕ್ಸಾಮ್ ಟೈಮಲ್ಲೂ ಅಷ್ಟೇ. ಇವತ್ತು ಎಕ್ಸಾಮ್ ಅಂದರೆ ನಾಳೆ ಕುತ್ಕೊಂಡು ನೈಟ್ ಎಲ್ಲ ಓದೋದು ಆ ಥರ ಮಾಡಬಾರ್ದು. ಏನಿದ್ರೂ 1-2 ತಿಂಗಳು 3 ತಿಂಗಳು ಮುಂಚೆಯಿಂದನೇ ಗುಡ್ ಪ್ರಿಪ್ರೇಷನ್ ಮಾಡಿಕೊಂಡು ಬರಬೇಕು. ನೋಡಿ, ಏನಾರು ಒಂದು ಮೋಟಿವೇಶನ್ ಮಾಡಿದ ತಕ್ಷಣ ಅವತ್ತೆಲ್ಲ ಚೆನ್ನಾಗಿ ಓದ್ಬಿಡೋದು, 1-2 ದಿವಸ ಚೆನ್ನಾಗಿ ಓದ್ಬಿಡೋದು, ಆಮೇಲೆ ತಿರ್ಗಾ ನೀವು ಏನು ಆ್ಯಸ್ ಇಟ್ ಈಸ್ ಆಗಿ ಎವ್ರಿಡೇ ಏನು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ನ ಮಾಡ್ತಾಯಿದ್ರೆ, ಲೈಕ್ ಲೇಟಾಗಿ ಎದ್ದೇಳೋದಾಗಿರ್ಬೋದು, ಫುಡ್ನ ತಿನ್ನಲ್ಲ, ಹೆಂಗೆ ಬೇಕಂಗೆ ನೀವು ಟೈಮ್ ಟೇಬಲ್ ಹಾಕೊಳ್ಳೋದು, ಆ ಥರ ಮಾಡಬಾರ್ದು. ಏನೋ ಒಂದು ಮೋಟಿವೇಶನ್ ಮಾಡಿದ ತಕ್ಷಣ ಸಡನ್ನಾಗಿ 2 ದಿವಸ ಚೆನ್ನಾಗಿ ಲೈಕ್ ಎಲ್ಲ ನೀಟಾಗಿ ಓದೋದು, ನೀಟಾಗಿ ಎಲ್ಲ ನಿಮ್ಮ ಗುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡೋದು, ಈ ಥರ ಇರಬಾರ್ದು. ಮೋಟಿವೇಶನ್ ಮಾಡಲಿ ಆರ್ ಮೋಟಿವೇಶನ್ ಮಾಡದೇ ಇರಲಿ, ನಿಮ್ಮ ಕರ್ತವ್ಯ ಏನು, ನೀವು 10th ಎಕ್ಸಾಮ್ ಗುಡ್ ಪರ್ಸೆಂಟೇಜ್ ತೆಗಿಬೇಕು. 95% ಮೇಲೆ ಸ್ಕೋರ್ ಮಾಡಬೇಕು. 100ಗೆ 100% ತೆಗಿಬೇಕು. 625ಕ್ಕೆ 625 ತೆಗಿಬೇಕು. 625ಗೆ 625 ತೆಗಿಬೇಕು. ನೀವು ಈ ಥರ ಪ್ರಿಪ್ರೇಷನ್ ಮಾಡಿದ್ದಾಯಿತು ಅಂತ ಹೇಳಿದ್ರೆ ನಿಮಗೂ ಏನು ಗುಡ್ ಸಕ್ಸಸ್ ಕಾಣ್ತೀರಾ ನೀವು. ಅರ್ಥ ಆಗ್ತಿದ್ಯಾ? ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಹಾಗೆಯೇ ಇನ್ನೊಂದು ಟೆಸ್ಟ್ ಸೀರೀಸ್ ಅಂತ ಹೇಳಿದೆ, PDF ಅಂತ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೂ ಅದರಲ್ಲಿ PDF ನಾನು ಸೆಂಡ್ ಮಾಡ್ತಾ ಇರ್ತೀನಿ. ಯಾರಿಗಾರ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಎಂತಕ್ಕಂದರೆ ಪ್ರತಿಯೊಬ್ಬರಿಗೂ ನಾವು ಮಾಡ್ತಿರೋವಂತಹ ಕ್ಲಾಸಸ್ಸು ಯೂಸ್ ಆಗಬೇಕು. ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ. ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಓಕೆನಾ? ನೋ ವೆರೀಸ್. ಓಕೆ, ಥ್ಯಾಂಕ್ ಯು.